ಆರಂಭದಲ್ಲೇ ಹೇಳಿದಂಗೆ ಇಡೀ ರಾಜ್ಯದ ಜನ ಯಾವತ್ತೂ ಕೂಡ ಮನಸ್ಸಿನಿಂದ ಮಾಸದೇ ಇರುವ ಘಟನೆ ಅಂದ್ರೆ ಅದು ಚಿತ್ರದುರ್ಗದ ಜವರಗೊಂಡನಹಳ್ಳಿ ಬಳಿ ಬಸ್ ದುರಂತಕ್ಕೀಡಾಗಿದ್ದು. ಕಾರಣ ಒಬ್ರಲ್ಲ ಇಬ್ರಲ್ಲ, ನಿನ್ನೆ ತನಕ ಮಾಹಿತಿ ಸಿಕ್ಕಿರೋ ಪ್ರಕಾರ 6 ಜನ ಸಜೀವ ದಹನಗೊಂಡಿದ್ದಾರೆ. ಈಗ ಮುಂದಿರುವಂತಹ ಸವಾಲೇನ್ ಗೊತ್ತಾ, ಕುಟುಂಬಸ್ಥರಿಗೂ ಕೂಡ ತಮ್ಮವರು ಯಾರು ಅನ್ನೋದನ್ನ ಗುರುತು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಅಷ್ಟರ ಮಟ್ಟಿಗೆ ದೇಹ ಸುಟ್ಟು ಕರಕಲಾಗಿ ಹೋಗಿದೆ ಅಂತ. ಹಾಗಾಗಿ ಈಗ ಇರುವಂತಹ ಒಂದು ಆಪ್ಷನ್ ಅಂದ್ರೆ DNA ಪರೀಕ್ಷೆಗೆ ಒಳಪಡಿಸಬೇಕು. ಆನಂತರ ಕುಟುಂಬಸ್ಥರಿಗೆ ಅವರ ಮೃತದೇಹಗಳನ್ನ ಹಸ್ತಾಂತರ ಮಾಡಬೇಕಾಗುತ್ತೆ. ಆ ಪ್ರಕ್ರಿಯೆ ಇವತ್ತು ನಡೆಯುತ್ತಂತೆ. ಈ ಕುರಿತ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಸಾವಿನ ಸವಾರಿಯಲ್ಲಿ ಮಸನ ಸೇರಿದ 6 ಪ್ರಯಾಣಿಕರು. ಸತ್ತವರ ಗುರುತು ಪತ್ತೆಯಿಲ್ಲ, DNA ಮೊರೆ ಹೋದ ಕಾಕಿ ಟೀಮ್. ಕೋಟೆನಾಡು ಚಿತ್ರದುರ್ಗದಲ್ಲಿ ಈ ಬಾರಿ ಕ್ರಿಸ್ಮಸ್ ದಿನ ಕರಾಳ ದಿನವಾಗಿತ್ತು. ಹಿರಿಯೂರಿನ ಜವರಗೊಂಡನಹಳ್ಳಿ ಬಳಿ ಜವರಾಯನ ಅಟ್ಟಹಾಸಕ್ಕೆ 6 ಮಂದಿ ಸಜೀವ ದಹನವಾಗಿದ್ದಾರೆ. ಕಡಲ ತೀರಕ್ಕೆ ಹೋಗಲು ಗೋಕರ್ಣದತ್ತ ಸೀಬರ್ಡ್ ಸ್ಲೀಪರ್ ಬಸ್ನಲ್ಲಿ ಪ್ರಯಾಣಿಸಿದ ಜನ ಭೀಕರ ಆಕ್ಸಿಡೆಂಟ್ನಲ್ಲಿ ಸಾವನ್ನಪ್ಪಿದ್ದಾರೆ. ಕಂಟೈನರ್ ಚಾಲಕನ ನಿರ್ಲಕ್ಷ್ಯಕ್ಕೆ ಬಸ್ ದಗದಗಿಸಿತ್ತು. ಈ ಘೋರ ದುರಂತದಲ್ಲಿ 6 ಮಂದಿ ಸಾವನ್ನಪ್ಪಿದ್ದು, ಅದರಲ್ಲಿ ಮಾನಸ, ನವ್ಯ, ರಶ್ಮಿ, ಬಿಂದು, ಆಕೆಯ ಮಗಳು ಗ್ರಿಯಾ ಹಾಗೂ ಲಾರಿ ಚಾಲಕ ಎಂದು ಗುರುತಿಸಲಾಗಿದೆ. ಆದರೆ ಅವರ ದೇಹಗಳು ಸುಟ್ಟು ಕರಕಲಾಗಿರುವುದರಿಂದ ಮೃತದೇಹ ಪತ್ತೆ ಕಷ್ಟವಾಗಿದೆ ಎಂದು ಮರಣೋತ್ತರ ಪರೀಕ್ಷೆ ಹಾಗೂ DNA ಪರೀಕ್ಷೆಗೆ ಪೊಲೀಸರು ಮುಂದಾಗಿದ್ದಾರೆ. ಇನ್ನೊಂದೆಡೆ ಮೃತ ಮಾನಸ ಹಾಗೂ ನವ್ಯ ಮೃತದೇಹ ಗುರುತು ಮಾಡಿದ್ರೂ ಅವರ ಕೊರಳಲ್ಲಿದ್ದ ಚಿನ್ನದ ಸರ ಗೊಂದಲ ಸೃಷ್ಟಿಸಿದೆ. ಬಿಂದು ಮತ್ತು ಮಗುದು ಮೃತದೇಹ ಪತ್ತೆಯಾಗಿದೆ. ಬಟ್ ನವ್ಯ ಮತ್ತು ಮಾನಸ ಅವರು 2 ಮೃತದೇಹಗಳಿದೆ. ಸಂಬಂಧಿಕರು ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿದ್ದಾರೆ. ಯಾಕೆಂದ್ರೆ ಅವರಿಬ್ಬರು ಫ್ರೆಂಡ್ಸ್ ಇದ್ದಾರೆ. ಅವರು ಒಬ್ಬರೊಬ್ಬರು ಚೈನ್ ಎಕ್ಸ್ಚೇಂಜ್ ಮಾಡ್ಕೊಳ್ಳುವಂತ ಇದು ಮಾಡ್ತಾರಂತ ಹೇಳ್ತಾರೆ. ಸೊ ಚೈನ್ ಇಂದ ಎಕ್ಸಾಕ್ಟ್ಲಿ ಪರ್ಸನ್ ಐಡೆಂಟಿಫೈ ಮಾಡೋದು ಕಷ್ಟ ಅಂತ ಅವ್ರು ಹೇಳ್ತಾರೆ. DNA ಸ್ಯಾಂಪಲ್ಸ್ ತೆಗೆದುಬಿಟ್ಟು 6 ಮೃತದೇಹವನ್ನ ಚಿತ್ರದುರ್ಗ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಸ್ಥಳದಲ್ಲಿ ಸಿಕ್ಕಿರುವ ಉಗುರು, ಕೂದಲು, ಹೊಟ್ಟೆ ಹಾಗೂ ಮೂಳೆಗಳನ್ನ ಸ್ಯಾಂಪಲ್ ಸಂಗ್ರಹಿಸಲಾಗಿದೆ. ಖಾಸಗಿ ಬಸ್ ದುರಂತ ಸಂಭವಿಸಿ 24 ಗಂಟೆ ಕಳೆದಿವೆ. ಇಂದು DNA ಪರೀಕ್ಷೆ ಬಳಿಕ ಎಲ್ಲರ ಗುರುತು ಪತ್ತೆಯಾಗಲಿದ್ದು, ಕುಟುಂಬಸ್ಥರಿಗೆ ಮೃತದೇಹಗಳನ್ನು ಪೊಲೀಸರು ಹಸ್ತಾಂತರಿಸಿದ್ದಾರೆ. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.